My precious children of God, I greet each one of you in the mighty name of our Lord and Savior Jesus ನನ್ನ Christ. ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today is a great day. It's Easter day. ಇಂದು ಒಂದು ದೊಡ್ಡ ದಿನ. ಇಂದು ಈಸ್ಟರ್ ಆಗಿದೆ. I wish you all a very happy Easter. ನಿಮಗೆಲ್ಲರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳು. What a great God we have. ಎಂತ ದೊಡ್ಡ ದೇವರು ನಮಗಿದ್ದಾನೆ. He is a risen Savior. ಎದ್ದಂತ ರಕ್ಷಕನು. He is not dead and gone. ಸತ್ತು ಅಳಿದು ಹೋದ ದೇವರಲ್ಲ. He got back his life and he is living. ತನ್ನ ಜೀವವನ್ನು ಪುನಃ ಪಡೆದು ಜೀವಿಸುತ್ತಿದ್ದಾನೆ. The same blessing will come upon you, my precious children of God. ಇದೇ ಆಶೀರ್ವಾದವು ನಿಮ್ಮ ಜೀವಿತಕ್ಕೆ ಬರಲಿದೆ ಮಕ್ಕಳೇ. You will not lead a dead life in this world. ಈ ಲೋಕದಲ್ಲಿ ಸತ್ತ ಜೀವಿತ ನಡೆಸಬೇಕಾಗಿಲ್ಲ. God will bless you also with a resurrected life. ದೇವರು ನಿಮಗೆ ಪುನರುತ್ಥಾನದ ಜೀವಿತವನ್ನು ದಯಪಾಲಿಸುವನು. For his glory. ತನ್ನ ಮಹಿಮೆಗಾಗಿ. That is Easter. ಇದೇ ಈಸ್ಟರ್ ಆಗಿದೆ. Hallelujah. Hallelujah. 2 Timothy chapter 1 verse 10 says, Jesus Christ has abolished death and brought life and immortality to light through the gospel. 2 ತಿಮೋತಿ 1ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ, ಯೇಸು ಕ್ರಿಸ್ತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು ಎಂದು. Mary Magdalene and other Mary came to the graveyard to see whether Jesus' body is there. ಮಗ್ದಲದ ಮರಿಯಳು, ಬೇರೆ ಮರಿಯಳು ಯೇಸು ಕ್ರಿಸ್ತನ ಸತ್ತ ದೇಹವನ್ನು ಸಮಾಧಿಯಲ್ಲಿ ನೋಡಲು ಬಂದಾಗ They wanted to honor the body, ಆತನ ದೇಹವನ್ನು ಸನ್ಮಾನಿಸಲು ಬಯಸಿದರು, the dead body. ಮೃತ ದೇಹವನ್ನು. But what did the angel say? ಆದರೆ ದೇವದೂತರು ಏನು ಹೇಳುತ್ತಿದ್ದಾರೆ? Matthew chapter 28 verse 6 we read, Angel said this unto Mary Magdalene and the other Mary, he is not here, he is risen. ಮತ್ತಾಯ 28 6ನೇ ವಚನದಲ್ಲಿ ನಾವು ಓದುತ್ತೇವೆ, ಮಗ್ದಲದ ಮರಿಯಳಿಗೂ ಬೇರೆ ಮರಿಯಳಿಗೂ ದೇವದೂತನು ಹೀಗೆ ಹೇಳುತ್ತಿದ್ದಾನೆ, ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. He is risen. ಆತನು ಎದ್ದಿದ್ದಾನೆ. What a great blessing it is. ಎಂತ ದೊಡ್ಡ ಆಶೀರ್ವಾದವಿದು. Hallelujah. Hallelujah. You can also have the same blessing. ಈ ಆಶೀರ್ವಾದವನ್ನು ನೀವು ಕೂಡ ಪಡೆಯಬಹುದು. All your sins will be forgiven ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವವು. because of this action of God Almighty. ಸರ್ವಶಕ್ತನಾದ ದೇವರು ಮಾಡಿದ ಈ ಕಾರ್ಯದಿಂದಾಗಿ. He is a risen Savior. ಸತ್ತವರೊಳಗಿಂದ ಎದ್ದ ದೇವರು. That is Easter day. ಇದೇ ಈಸ್ಟರ್ ದಿನವಾಗಿದೆ. You can also have this blessing in your own life. ನಿಮ್ಮ ಜೀವಿತದಲ್ಲಿ ನೀವು ಈ ಆಶೀರ್ವಾದವನ್ನು ಪಡೆಯಬಹುದು. 2 Timothy 1:10 says, 2 ತಿಮೋತಿ 1:10 ಹೇಳುತ್ತದೆ, Jesus Christ has abolished death and brought life and immortality to light through the gospel. ಯೇಸು ಕ್ರಿಸ್ತನು ಮರಣವನ್ನು ನಿವೃತ್ತಿ ಮಾಡಿದನು, ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು ಎಂದು. Believe this and you can have a blessed life. ಇದನ್ನು ನಂಬಿರಿ ಮತ್ತು ಆಶೀರ್ವಾದದ ಜೀವಿತ ನಡೆಸಿರಿ. Romans 12:2 says, do not be conformed to this world, but be transformed by the renewing of your mind, that you may prove what is that good and acceptable and perfect will of God. ರೋಮಾಪುರ 12:2 ನೋಡುತ್ತೇವೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ತಿಳ್ಕೊಳ್ಳಿರಿ. Through the resurrection of Jesus Christ, you can receive all these blessings. ಈ ಎಲ್ಲಾ ಆಶೀರ್ವಾದಗಳನ್ನು ನೀವು ದೇವರ ಪುನರುತ್ಥಾನ ಶಕ್ತಿಯಿಂದ ಪಡೆದುಕೊಳ್ಳಬಹುದು. Through the cross, through the resurrection of Jesus Christ, you will be transformed completely. ಯೇಸುವಿನ ಪುನರುತ್ಥಾನದ ಮೂಲಕ ನೀವು ಸಂಪೂರ್ಣವಾಗಿ ಬದಲಾಗುವಿರಿ. Matthew 28:6 says, ಮತ್ತಾಯ 28:6 ಹೇಳುತ್ತದೆ, the angel said unto the woman, he is not here, for he is risen. ದೇವದೂತನು ಆಕೆಗೆ ಹೇಳಿದನು, ಆತನು ಇಲ್ಲಿಲ್ಲ, ಹೇಳಿದಂತೆ ಎದ್ದಿದ್ದಾನೆ ಎಂದು. This is a great thing happened on that day. ಆ ದಿನ ನಡೆದ ಒಂದು ದೊಡ್ಡ ಘಟನೆ ಇದಾಗಿತ್ತು. 1 Corinthians chapter 15 verse 17 says, and if Christ is not risen, your faith is futile, you are still in your sins. 1 ಕೊರಿಂಥ 15:17ನೇ ವಚನವು ಹೀಗೆ ಹೇಳುತ್ತದೆ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ, ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ ಎಂದು. Friends, we should be forgiven from all our sins and sinful activities. ಸ್ನೇಹಿತರೆ, ನಾವು ನಮ್ಮ ಪಾಪದಿಂದ ಸಂಪೂರ್ಣವಾಗಿ ಕ್ಷಮಿಸಲ್ಪಡಬೇಕು. That's why Jesus died on the cross and resurrected by the power of God on the third day. ಇದಕ್ಕಾಗಿಯೇ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದನು
ಮತ್ತು ಮೂರನೆಯ ದಿನದಲ್ಲಿ ಜೀವಿತನಾದನು. Easter is a happy day, ಇದು ಸಂತೋಷದ ದಿನ, resurrected day. ಪುನರುತ್ಥಾನದ ದಿನ. What a great blessing you are receiving in your own body, soul and mind. ನಿಮ್ಮ ದೇಹ, ಆತ್ಮ, ಮನಸ್ಸಿನಲ್ಲಿ ಎಂತ ದೊಡ್ಡ ಆಶೀರ್ವಾದ ಪಡೆದಿದ್ದೀರಿ. Acts 9th chapter, we know about Saul became Paul. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಸೌಲನು ಪೌಲನಾದದನ್ನು ಓದುತ್ತೇವೆ. He was a vessel of wrath, ಅವನು ಕೋಪದ ಪಾತ್ರೆಯಾಗಿದ್ದನು, doing everything against Christ. ಕ್ರಿಸ್ತನ ವಿರುದ್ಧವಾಗಿ ಎಲ್ಲವನ್ನೂ ಮಾಡುತ್ತಿದ್ದನು. He was a dead man, ಸತ್ತ ವ್ಯಕ್ತಿಯವನಾಗಿದ್ದನು, died for sins, ಪಾಪದಿಂದ ಸತ್ತಿದ್ದನು, sinful addictions. ಪಾಪದ ಚಟಗಳಿಂದ. But Jesus, ಆದರೆ ಯೇಸು in his great mercy, went and saw him one day, ಆತನ ಮಹಾ ಕರುಣೆಯು ಹೋಗಿ ಅವನನ್ನು ಭೇಟಿಯಾಯಿತು, spoke to him with all love. ಪ್ರೀತಿಯಿಂದ ಮಾತಾಡಿತು. Hallelujah. ಹಾಲೆಲೂಯಾ. Same God is speaking to you, my brother. ಅದೇ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. You may be going through sinful life, ಪಾಪದ ಜೀವಿತದಲ್ಲಿ ನೀವಿರಬಹುದು, addicted to all kinds of sinful activities. ಪಾಪದ ಚಟಗಳಿಂದ ನೀವು ಮುಳುಗಿರಬಹುದು. Now today, the same Lord who spoke to Saul is speaking to you. ಅಂದು ಸೌಲನೊಂದಿಗೆ ಮಾತನಾಡಿದಂತಹ ದೇವರು ಇಂದು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾನೆ. Are you addicted to sins ಪಾಪದ ವ್ಯಸನಿಗಳು ನೀವಾಗಿದ್ದೀರೋ? and sinful activities? ಪಾಪದ ಕಾರ್ಯಗಳಿಂದ The Lord is speaking to you. ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. Saul, ಸೌಲನೇ, how long you are going to make me sad? ಇನ್ನೆಷ್ಟರವರೆಗೆ ನನ್ನನ್ನು ದುಃಖಪಡಿಸುತ್ತಿ? He is calling you, my brother, my sister. ಸಹೋದರ ಸಹೋದರಿಯರೇ, ನಿಮ್ಮನ್ನು ಕರೆಯುತ್ತಿದ್ದಾನೆ. Daisy, how long you are going to addict sins and make me sad? ಡೇಸಿ, ಇನ್ನೆಷ್ಟರವರೆಗೆ ಪಾಪದಲ್ಲಿ ಮುಳುಗಿ ನನ್ನನ್ನು ದುಃಖಪಡಿಸುತ್ತಿ? Shankar, how long you are going to drink and all the time drink and make me sad? ಶಂಕರ್, ಇನ್ನೆಷ್ಟರವರೆಗೆ ಮದ್ಯವ್ಯಸನಿಯಾಗಿ ನನ್ನನ್ನು ದುಃಖಪಡಿಸುತ್ತಿ? Yes, my beloved friends, he is talking to you. ಪ್ರಿಯ ಮಕ್ಕಳೇ, ನಿಮ್ಮೊಂದಿಗೆ Talking ಮಾತನಾಡುತ್ತಿದ್ದಾನೆ. to every one of you ಪ್ರತಿಯೊಬ್ಬರೊಂದಿಗೆ who is addicted to various kinds of sins and sinful activities. ಅನೇಕ ಪಾಪಗಳಿಂದ, ಪಾಪದ ಕಾರ್ಯಗಳಿಂದ ಮುಳುಗಿದವರೊಂದಿಗೆ. What did Saul say? ಸೌಲನು ಏನು ಹೇಳಿದನು? Father, ತಂದೆಯೇ, what shall I do? ನಾನೇನು ಮಾಡಬೇಕು? Oh, he made his life became a vessel of grace, ತನ್ನ ಜೀವಿತವನ್ನು ಕೃಪೆಯ ಪಾತ್ರೆಯನ್ನಾಗಿಸಿದನು, vessel of mercy, ಕರುಣೆಯ ಪಾತ್ರೆಯನ್ನಾಗಿಸಿದನು, and became a man of God, ಮತ್ತು ಅವನು ದೇವರ ಮನುಷ್ಯನಾದನು, a servant of God, ದೇವರ ಸೇವಕನಾದನು. coming out of all the sinful activities ತನ್ನೆಲ್ಲ ಪಾಪದ ಜೀವಿತದಿಂದ ಹೊರಗೆ ಬರುವ and ಮೂಲಕ work for the Lord all the time, ಎಲ್ಲಾ ಸಮಯದಲ್ಲಿ ದೇವರ ಸೇವೆ ಮಾಡಿದನು. suffering for the sake of Christ. ಕ್ರಿಸ್ತನಿಗೋಸ್ಕರ ಅವನು ಬಾಧೆ ಪಟ್ಟನು. What a great life it is. ಎಂತ ಉತ್ತಮ The ಜೀವಿತವದು. same God is speaking to you, my friend. ಅದೇ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ ನನ್ನ The Lord ಸ್ನೇಹಿತರೆ. says, no more sin. ಇನ್ನು ಪಾಪ ಬೇಡ, Come to me. ನನ್ನ ಬಳಿಗೆ ಬಾ. I gave my life on the cross just for you. ನಿನಗಾಗಿಯೇ ನಾನು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟೆ. I was broken to pieces from head to foot just for you. ತಲೆಯಿಂದ ಕಾಲಿನವರೆಗೆ ನಾನು ಜಜ್ಜಲ್ಪಟ್ಟದ್ದು Come ನಿನಗಾಗಿ. unto me, my son, ಮಗನೇ, ನನ್ನ ಬಳಿಗೆ ಬಾ. my daughter. ನನ್ನ ಮಗಳೇ, I'll cleanse you with my precious blood which I shed on the cross. ಶಿಲುಬೆಯಲ್ಲಿ ಸುರಿಸಿದ ಅಮೂಲ್ಯವಾದ ರಕ್ತದಿಂದ ನಾನು ನಿನ್ನನ್ನು ತೊಳೆಯುವೆನು. And I will give you a new life, ನೂತನ ಜೀವಿತ ಕೊಡುವೆನು. a Christ-centered life, ಕ್ರಿಸ್ತ ಕೇಂದ್ರಿತ ಜೀವಿತ, servant of Christ. ಕ್ರಿಸ್ತ ಸೇವಕರ ಜೀವಿತ. What a blessed life it will be. ಎಂತ ಜೀವಿತ ಅದಾಗಿರಬಹುದು. How many of you want this experience? ಈ ಅನುಭವ ಯಾರಿಗೆಲ್ಲ ಬೇಕು? You may be saying, oh, I'm unable to come out of drinking. ನೀವು ಹೇಳುತ್ತಿರಬಹುದು, ಮದ್ಯಪಾನದಿಂದ ಹೊರಬರಲು I ಆಗುತ್ತಿಲ್ಲ, want to have a peaceful life, ಶಾಂತಿಯ ಜೀವಿತ ನನಗೆ ಬೇಕು, but not able to enjoy. ಆನಂದಿಸಲು ಆಗುತ್ತಿಲ್ಲ, No peace, ಶಾಂತಿ ಇಲ್ಲ, no joy. ಸಂತೋಷವಿಲ್ಲ. What shall I do? ನಾನೇನು ಮಾಡಲಿ? You may be crying, my brother, my sister. ಹೀಗೆ ನೀವು ಅಳುತ್ತಿರಬಹುದು ನನ್ನ ಸಹೋದರ ಸಹೋದರಿಯರೇ. Right now, come before the presence of God. ದೇವರ ಪ್ರಸನ್ನತೆಗೆ ಬನ್ನಿರಿ. Now we are going to pray. ನಾವು ಈಗ ಪ್ರಾರ್ಥಿಸಲಿದ್ದೇವೆ. Cry unto the Lord. ದೇವರಿಗೆ ಮೊರೆ ಇಡಿರಿ. Give your life in the hands of God. ನಿಮ್ಮ ಜೀವಿತವನ್ನು ದೇವರ ಕೈಗೆ ಒಪ್ಪಿಸಿರಿ. Cry unto Him. ಆತನಿಗೆ ಮೊರೆ Father, ಇಡಿರಿ. you gave your life on the cross just for me. ತಂದೆಯೇ, ನೀನು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟದು ನನಗಾಗಿಯೇ. You shed your blood just for me. ನನಗಾಗಿಯೇ ನೀನು ರಕ್ತವನ್ನು ಸುರಿಸಿದಿ. From head to foot you suffered for me. ತಲೆಯಿಂದ ಕಾಲಿನವರೆಗೆ ಜಜ್ಜಲ್ಪಟ್ಟದು ನನಗಾಗಿಯೇ. Cleanse me, Father. ನನ್ನನ್ನು ತೊಳೆ ತಂದೆಯೇ. Cleanse me with your precious blood which you shed on the cross. ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ನನ್ನನ್ನು ತೊಳೆಯಿರಿ. Make me a new person. ನೂತನ ವ್ಯಕ್ತಿಯಾಗಿಸಿರಿ. In Christ. ಕ್ರಿಸ್ತನಲ್ಲಿ, In Christ. ಕ್ರಿಸ್ತನಲ್ಲಿ. Christ in you, the hope of glory, the word of God says.
ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ Give me ಆಧಾರಭೂತನಾಗಿದ್ದಾನೆ. that kind of life. ಅಂತ ಜೀವಿತ ನನಗೆ ಬೇಕು. Cry unto the Lord. ದೇವರಿಗೆ ಮೊರೆ ಇಡಿರಿ. Now we are going to pray. ನಾವೀಗ Shall ಪ್ರಾರ್ಥಿಸಲಿದ್ದೇವೆ. we pray? ನಾವು ಪ್ರಾರ್ಥಿಸುವ. Our precious heavenly Father. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, Thank you, Lord, for your love. ನಿನ್ನ ಪ್ರೀತಿಗಾಗಿ ಸ್ತೋತ್ರ ದೇವರೇ. You gave your life on the cross just for me, O Father. ನೀನು ನನಗಾಗಿಯೇ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಿ ತಂದೆಯೇ. Cry unto the Lord, my beloved friends. ನನ್ನ ಪ್ರಿಯ ಸ್ನೇಹಿತರೆ, ದೇವರಿಗೆ ಮೊರೆ ಇಡಿರಿ. Tell him, ಹೇಳಿರಿ, I'm a sinner. ನಾನು ಪಾಪಿ, I've committed so many sins. ಅನೇಕ ಪಾಪಗಳನ್ನು I ಮಾಡಿದ್ದೇನೆ, don't have peace. ನನಗೆ ಸಮಾಧಾನವಿಲ್ಲ, I don't have any blessings of this world. ಈ ಲೋಕದ ಯಾವುದೇ ಆಶೀರ್ವಾದವಿಲ್ಲ, Troubled in my mind. ಮನಸ್ಸಿನಲ್ಲಿ ತೊಂದರೆಗೊಳಗಾಗಿದ್ದೇನೆ. Father, forgive me. ತಂದೆಯೇ, ನನ್ನನ್ನು ಕ್ಷಮಿಸಿರಿ. You suffered on the cross just for me. ನೀನು ಬಾಧೆ ಪಟ್ಟದು ನನಗಾಗಿಯೇ. You made Saul as Paul ನೀನು ಸೌಲನನ್ನು ಪೌಲನನ್ನಾಗಿಸಿದಿ, and used him for your glory. ನಿನ್ನ ಮಹಿಮೆಗಾಗಿ ಉಪಯೋಗಿಸಿದಿ. Use me also, Father. ನನ್ನನ್ನು ಉಪಯೋಗಿಸು I ತಂದೆಯೇ. commit my life into thee. ನನ್ನ ಜೀವಿತವನ್ನು ನಿನಗೆ ಒಪ್ಪಿಸುತ್ತೇನೆ. Cleanse me with your precious blood, O Lord. ನಿನ್ನ ಅಮೂಲ್ಯವಾದ ರಕ್ತದಿಂದ ತೊಳೆ. Make me a new person. ನೂತನ ವ್ಯಕ್ತಿಯಾಗಿಸು. Make me a new person. ನನ್ನನ್ನು ನೂತನ ವ್ಯಕ್ತಿಯಾಗಿಸು. Use me for your glory. ನಿನ್ನ ಮಹಿಮೆಗಾಗಿ ಉಪಯೋಗಿಸು. Thank you, Lord. ಸ್ತೋತ್ರ ಕರ್ತನೆ. Cry unto the Lord, my friends. ಪ್ರಿಯ ಸ್ನೇಹಿತರೆ, ದೇವರಿಗೆ ಮೊರೆ ಇಡಿರಿ. Right now you are receiving God's blessing. ಈಗಲೇ ದೇವರ ಆಶೀರ್ವಾದ ಹೊಂದುವಿರಿ. God is changing your life completely. ನಿಮ್ಮ ಜೀವಿತವನ್ನು ಸಂಪೂರ್ಣ You ಬದಲಾಯಿಸುವನು. are becoming a new person. ನೀವು ನೂತನ ವ್ಯಕ್ತಿಯಾಗುವಿರಿ. New servant of God. ನೂತನ ದೇವರ ಸೇವಕರಾಗುವಿರಿ. Filled with the presence of God. ದೇವರ ಪ್ರಸನ್ನತೆಯಿಂದ ತುಂಬಿದ, The blessing of God. ಆಶೀರ್ವಾದದಿಂದ ತುಂಬಿದ, New blessing of God. ನೂತನ ಆಶೀರ್ವಾದ, Spirit of God. ದೇವರಾತ್ಮವನ್ನು, You'll be guided by the Holy Spirit. ಪವಿತ್ರಾತ್ಮನಿಂದ ಮಾರ್ಗದರ್ಶನ. Now we're believing this, just thank God. ಇದನ್ನು ನಂಬಿ ದೇವರಿಗೆ ಸ್ತೋತ್ರ ಮಾಡಿರಿ. Thank you, Lord. ಸ್ತೋತ್ರ ಕರ್ತನೆ. Open your mouth widely ಬಾಯನ್ನು ಅಗಲವಾಗಿ and ತೆರೆಯಿರಿ. say, thank you, Jesus. ಸ್ತೋತ್ರ ಯೇಸುವೆ. Now I am your child, ನಾನೀಗ ನಿನ್ನ ಮಗು, your servant. ನಿನ್ನ ಸೇವಕನು. Use me for your glory. ನಿನ್ನ ಮಹಿಮೆಗಾಗಿ ಉಪಯೋಗಿಸು. Thank you for all your blessings. ನಿನ್ನೆಲ್ಲ ಆಶೀರ್ವಾದಕ್ಕಾಗಿ ಸ್ತೋತ್ರ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.